ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ನಮಸ್ಕಾರ. ನಾವೆಲ್ಲಿದ್ದೀವಿ ಗೊತ್ತಾ? ಬೆಂಗಳೂರಿನ ಹೊರವಲಯದಲ್ಲಿದ್ದೇವೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಈ ಉದ್ಯಾನವನದಲ್ಲಿ ಒಂದು ಜೈವಿಕ ಉದ್ಯಾನವನ ಉಂಟು. ಆ ಒಂದು ಪ್ರದೇಶದಲ್ಲಿ ಇದ್ದೇವೆ. ಇಲ್ಲಿ ಇರ್ತಕ್ಕಂಥ ಗಿಡ ಮರಗಳ ಪರಿಚಯ ಮಾಡಿಕೊಳ್ತಾ, ಪ್ರಾಣು ಪಕ್ಷಿಗಳ ಬಗ್ಗೆ ತಿಳ್ಕೊಳ್ತಾ, ಹಾಗೆಯೇ ಇಲ್ಲಿರ್ತಕ್ಕಂಥ ಪ್ರಕೃತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ನಮ್ಮ ಅರಿವನ್ನು ಹೆಚ್ಚಿಸ್ಕೊಳ್ಳೋಣ. ತಾವು ಸಿದ್ಧವಾಗಿದ್ದರೆ ನಾವೆಲ್ಲ ಹೊರಡೋದಕ್ಕೆ ಸಿದ್ಧವಾಗಿದ್ದೇವೆ. ನನ್ನ ಹೆಸರು ಪ್ರಕಾಶ್ ಅಂದ್ಬಿಟ್ಟು ನಾವು ಎಕ್ಸೈಸ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೀವಿ ಇಲ್ಲಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ. ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೋಗ ಬರಬಾರ್ದು ಹೊರಗಡೆಯಿಂದ ಅಂತ ನಾವು ನಡ್ಕೊಂಡು ಬರೋರಿಗೆ ಇಲ್ಲಿ ಫುಡ್ ಇದು ಮಾಡಿಸ್ತೀವಿ. ಆಮೇಲೆ ವೆಹಿಕಲ್ಸ್ಗೆ ಇಲ್ಲಿ ನಾವು ಪಾಯಿಂಟ್ ಇದೆ ಪಾಸಾಗಂಗೆ ಇದು ಮಾಡ್ತೀವಿ. ಅದಕ್ಕೆ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಇಲ್ಲ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನಾವು ಯೂಸ್ ಮಾಡ್ತೀವಿ ಸರ್. ಪ್ರಾಣಿಗಳನ್ನು ನೋಡೋಕ್ಕೆ ನಾವು ಉದ್ಯಾನವನಕ್ಕೆ ಬರ್ತೇವೆ, ವಾಹನಗಳಲ್ಲಿ ಬರ್ತೇವೆ. ಹಾಗೆ ಬರೋವಾಗ ನಮ್ಮ ಜೊತೆ ನಮ್ಮ ಪಾದಗಳ ಮೂಲಕ, ಅದು ಬೂಟ್ ಆಗಿರಬಹುದು ಅಥವಾ ಚಪ್ಪಲಿ ಆಗಿರಬಹುದು, ನಾನಾ ರೀತಿಯ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಹೊತ್ಕೊಂಡ್ಬರಬಹುದು. ಅವು ಇಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಸೋಂಕನ್ನು ಹರಡಬಹುದು. ಹಾಗೆ ಹರಡದೇ ಇರೋದಕ್ಕೆ ಒಂದು ಉತ್ತಮ ಪ್ರಯತ್ನ ಮಾಡಿದ್ದಾರೆ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಮತ್ತು ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣಗಳಲ್ಲಿ ವಾಹನ ಚಲಿಸಬೇಕು. ಅವುಗಳ ಟಯರಿಗೆ ಬ್ಯಾಕ್ಟೀರಿಯಾಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗೆಯೇ ನಮ್ಮ ಪಾದರಕ್ಷೆಗಳಲ್ಲಿ ಅಂಟಿಕೊಂಡು ಬರಬಹುದಾದಂಥ ರೋಗ ಕ್ರಿಮಿಗಳು ನಿವಾರಣೆಯಾಗುತ್ತೆ. ಇಂತಹ ಸೊಗಸಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಕಾಶ್ ಅವರಿಗೆ ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತಾ ಇದ್ದೇವೆ. ಸರ್, ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಫೈನ್ ಚೆನ್ನಾಗಿದ್ದೀನಿ ಸರ್. ಹಾಂ, ತಮ್ಮ ಹೆಸರು ಮತ್ತು ಪರಿಚಯ? ಸರ್, ನನ್ನ ಹೆಸರು ಮಹದೇವ್ ಅಂತ. ನಾನು ಇಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ. ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತ ಹೇಳ್ತಂದರೆ ನಿಮಗೆ ಈ ಉದ್ಯಾನವನದ ಬಗ್ಗೆ ಸಮಸ್ತ ಮಾಹಿತಿ ಗೊತ್ತಿರುತ್ತೆ. ನಿಮಗೆ ಯಾರು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಬೇ ಹೋದ್ ನೀವು, ಅಲ್ವಾ? ಇದು ಒಟ್ಟು ಎಷ್ಟು ವಿಸ್ತಾರ ಇದೆ ಸರ್? ಸರ್, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಏನಿದೆ ಇದು ಸುಮಾರು 720 ಹೆಕ್ಟೇರ್ಸ್ ಅಷ್ಟು ಜಾಗ ಇದೆ ಸರ್. 720 ಹೆಕ್ಟೇರ್ಸ್, 720 ಹೆಕ್ಟೇರ್ಸ್. ಹೌದಾ? ಸಾರ್ವಜನಿಕರು ಏನಪ್ಪಾ ಅಂದರೆ ಬನ್ನೇರುಘಟ್ಟ ಇದನ್ನು ಹುಡುಕ್ಬೇಕಾದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂದ್ಬಿಡ್ತಾರೆ. ಸೊ ಆದರೆ ಈ ಜಾಗ ಬಂದು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್. ನ್ಯಾಷನಲ್ ಪಾರ್ಕ್ ಅನ್ನೋದೇ ಬೇರೆನೇ ಇದೆ. ಸೊ ನಾವು ನ್ಯಾಷನಲ್ ಪಾರ್ಕ್ ಒಂದು ಭಾಗ ಬಯೋಲಾಜಿಕಲ್ ಪಾರ್ಕ್ ಅಂತ ಇರೋದು. ಸೊ ಅದೊಂದು ನಮ್ಮಲ್ಲಿ ಜನಗಳಲ್ಲಿ ಒಂದು ಇದೆ. ಅವರು ಈವನ್ ಗೂಗಲಲ್ಲಿ ಸರ್ಚ್ ಮಾಡಬೇಕು ಅಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತಾನೆ ಸರ್ಚ್ ಮಾಡ್ತಾರೆ. ಸೊ ಆದರೆ ಆ್ಯಕ್ಚುಲಿ ಪಬ್ಲಿಕ್ ಬಂದು ಏನಿಲ್ಲ ಸಫಾರಿ ಝೂ, ಬಟರ್ಫ್ಲೈ ಪಾರ್ಕ್ ಎಲ್ಲ ನೋಡ್ತಾರೆ. ಈ ಜಾಗ ಬಂದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಕರಿತೀವಿ. ಇದು ಬೆಂಗಳೂರು ನಗರ, ಗ್ರಾಮಾಂತರ ಎರಡು ಜಿಲ್ಲೆಗಳು. ಎಲ್ಲಿ ಇದರ ವ್ಯಾಪ್ತಿ? ಬೆಂಗಳೂರು ನಗರ ಜಿಲ್ಲೆನೇ ಸರ್ ಇದು. ನಗರ ಜಿಲ್ಲೆ. ಗ್ರಾಮಾಂತರಕ್ಕೆ ಬರಲ್ವಾ? ಇಲ್ಲ. ರಾಮನಗರಕ್ಕೆ ಬರೋದಿಲ್ಲ. ಹೌದು. ಅಂದರೆ ಸಂಪೂರ್ಣವಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಇರೋದು. ಹೌದು. ಬೆಂಗಳೂರು ನಗರ ಅಂದ ಕೂಡಲೇ ಅದು ಕಾಂಕ್ರೀಟ್ ಕಾಡು ಅಂತ ನಾವೆಲ್ಲ ಹೇಳ್ತೇವೆ. ಆದರೆ ಕಾಂಕ್ರೀಟ್ ಕಾಡಲ್ಲೂ ಹಸಿರು ಉದ್ಯಾನವನ ಉಂಟು ಅನ್ನೋದು ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ಹೌದು ಸರ್ ವಿಚಾರ ಇದು. ಇನ್ನೊಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ನಾವೇನು ಹೇಳ್ತೀವಿ. ಸೊ ಅದು ಒಂದು ದೊಡ್ಡ ನಗರಕ್ಕೆ ತುಂಬಾ ಸಮೀಪದಲ್ಲಿರೋ ಕಾಡು ಅಂತ ಹುಡುಕಿದಾಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಒಂದು ಸರ್. ಸೊ ನಗರಕ್ಕೆ ತುಂಬಾ ಹತ್ತಿರ ಇರೋ ಕಾಡು ಅದು. ಇಲ್ಲಿ ಸುಮಾರು ಎಷ್ಟು ಮರಗಳಿವೆ? ಯಾವ್ಯಾವ ಜಾತಿ ಮರಗಳಿವೆ?
ಮರಗಳ ಬಗ್ಗೆ ಅಂತ ಅಂದರೆ ಸೊ ನಮ್ಮ ಝೂನಲ್ಲಿ ತೊಗೊಂಡ್ರೆ ನಿಮ್ಗೆ ಹತ್ತತ್ರ ಒಂದು 150ರಿಂದ 160 ಜಾತಿ ಮರಗಳು ಸಿಗ್ಬೋದು ಸರ್. ಓ, 160 ಜಾತಿ ಮರಗಳು. ಮುಖ್ಯವಾದದ್ದು ಒಂದೆರಡು. ಸೊ ನಮ್ಮಲ್ಲಿ ಮತ್ತಿ ಅಂತ ಒಂದು ಬರುತ್ತೆ, ಅದರಲ್ಲಿ ಕರಿ ಮತ್ತಿ, ಬಿಳಿ ಮತ್ತಿ ಅಂತ ಬರುತ್ತೆ. ಸೊ ಮತ್ತೆ ಶ್ರೀಗಂಧ ಇದೆ ಸರ್, ಶ್ರೀಗಂಧ ಇದೆ, ಹೊಂಗೆ ಇದೆ, ಮತ್ತೆ ರೈನ್ ಟ್ರೀಸ್ ಅಂತ ಕರೀತಾರೆ, ಆ ಥರದ್ದಿದೆ. ಮತ್ತೆ ಆಲ, ಅರಳಿ, ಗೋಣಿ, ಬಸರಿ, ಈ ಥರದ್ದು ಫೈಕಸ್ ಜಾತಿ ಮರಗಳು ಹೆಚ್ಚಿಗೆ ಇದೆ. ಸೊ ಇವನ್ ನಮ್ಮಲ್ಲಿ ಕೆಲವು ಕಡೆ ಪ್ಲಾಂಟೇಶನ್ ಕೂಡ, ನಮ್ಮ ಬಯೋಲಾಜಿಕಲ್ ಪಾರ್ಕ್ ವ್ಯಾಪ್ತಿಯಲ್ಲಿ ಪ್ಲಾಂಟೇಶನ್ ಕೂಡ ಮಾಡಿದ್ದೀವಿ. ಯಾವ ಸೊ ಹೆಚ್ಚಿಗೆ ವೈಲ್ಡ್ ವೆರೈಟೀಸ್ ಸರ್, ಫೈಕಸ್ ಹಾಕ್ತಿವಿ ಹೆಚ್ಚಿಗೆ. ಫೈಕಸ್ ಯಾಕೆ ಹಾಕ್ತಿವಿ ಅಂದ್ರೆ ಸೊ ಮರ ದೊಡ್ಡದಾಗಿ ಬಿಡುತ್ತೆ, ಫ್ರೂಟಿಂಗ್ ಜಾಸ್ತಿ ಆಗುತ್ತೆ, ಹಣ್ಣುಗಳು ಜಾಸ್ತಿ ಬರುತ್ತೆ. ಸೊ ನಮ್ಮ ಹರ್ಬಿವರ್ ಸಫಾರಿನಲ್ಲಿ ಸೊ ಹೆಚ್ಚಿಗೆ ಸಸ್ಯಾಹಾರಿ ಪ್ರಾಣಿಗಳಿರೋದ್ರಿಂದ ಅವಕ್ಕೆ ಒಳ್ಳೆ ಹಣ್ಣುಗಳು ಸಿಗುತ್ತೆ. ಮತ್ತು ಈವನ್ ಫೈಕಸ್ ಸ್ಪೀಶೀಸ್ ಎಲೆ ಕೂಡ ಸಸ್ಯಾಹಾರಿಗಳು ತಿಂತವೆ. ಸೊ ಅದೊಂದು ದೃಷ್ಟಿಯಿಂದ ಫೈಕಸ್ ಹೆಚ್ಚಿಗೆ. ಯಾವ ಹಕ್ಕಿಗಳಿವೆ ಸೊ ಹಣ್ಣನ್ನು ತಿನ್ನುವಂಥವು? ನಮ್ಮಲ್ಲಿ ಬುಲ್ಬುಲ್ ಇದೆ, ಮೇಯ್ನ್ಲಿ ಬುಲ್ಬುಲ್, ಮತ್ತು ಫ್ಲವರ್ ಪೆಕರ್ಸ್ ಇದೆ, ಮತ್ತು ಹೆಚ್ಚಿಗೆ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಅಂತ ಕರಿತೀವಿ, ಬಾಲದಂಡೆ ಹಕ್ಕಿ, ರಾಜಪಕ್ಷಿ ಅಂತಲೂ ಕರೀತಾರೆ. ಸೊ ಸುಮಾರು ನಮ್ಮಲ್ಲಿ 160 ಜಾತಿ ಪಕ್ಷಿಗಳಿದೆ ಸರ್, ಇನ್ಕ್ಲೂಡಿಂಗ್ ಮೈಗ್ರೇಟರಿ, ರೆಸಿಡೆಂಟ್ ಬರ್ಡ್ಸ್ ಸೇರಿ. ಸೊ ಈಗ ಪ್ರೀವಿಯಸ್ ವಿಂಟರಲ್ಲಿ ವಿಂಟರ್ ವಿಸಿಟರ್ಸ್ ಅಂತಲೇ ಪಕ್ಷಿಗಳು ಬರುತ್ತೆ. ಸೊ ಬ್ರೌನ್ ಫ್ಲೈ ಕ್ಯಾಚರ್ ಇರ್ಬೋದು, ಇಂಡಿಯನ್ ಪಿಟ್ಟ ಅಂಥೇಳಿ ಹಿಮಾಲಯಸಿಂದ ಮೈಗ್ರೇಟ್ ಆಗುತ್ತೆ ಡೌನ್ ಸೌತ್ಗೆ. ಸೊ ಅಲ್ಲಿ ವಿಂಟರಲ್ಲಿ ಹೆಚ್ಚಿಗೆ ಸ್ನೋ ಫಾಲ್ ಇರೋದ್ರಿಂದ ಸೊ ವಿಂಟರ್ನ ಸ್ಕಿಪ್ ಮಾಡಲಿಕ್ಕೆ ಡೌನ್ ಸೌತ್ ಬಂದು ನಮ್ಮಲ್ಲಿ ಬಂದು ಒಂದು 3 ತಿಂಗಳು ಇದ್ದು ಮತ್ತೆ ವಾಪಸ್ ಹೋಗ್ತವೆ. ಇಂಡಿಯನ್ ಪಿಟ್ಟ, ನವರಂಗಿ ಅಂತ ಕರಿತೀವಿ ಕನ್ನಡದಲ್ಲಿ ಆ ಪಕ್ಷಿನ. ಸೊ ಆ ಪಕ್ಷಿ ಕೂಡ ಇಲ್ಲಿ ಡೌನ್ ಸೌತ್ಗೆ ಬರುತ್ತೆ ಸರ್. ನಮ್ಮ ಬೆಂಗಳೂರಿಗೆ ಅಂದರೆ ಈಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲೂ ನೋಡಿದ್ದೀವಿ ಆ ಪಕ್ಷಿನ. ಈಗ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಹೌದು ಸಿಗುತ್ತೆ ಸರ್, ನೋಡ್ಬೋದು. ಯಾಕಂದರೆ ಕೆಲವು ಸಲ ನಗರ ಪ್ರದೇಶಗಳಲ್ಲೂ ಕಂಡು ಬರುತ್ತೆ. ಹೌದು, ತುಂಬ ಅಡಾಪ್ಟಿವ್ ಬರ್ಡ್ ಅದು. ಹಾಗಾಗಿ ಇಲ್ಲೂ ಸಾಕಷ್ಟು ಸಿಗುತ್ತೆ ವೈಲ್ಡಲ್ಲಿ ಸಿಗುತ್ತೆ. ಏನು ಸಾಮಾನ್ಯವಾಗಿ ನವಿಲುಗಳ ಆಹಾರ? ಏನು ಹೇಳ್ತಾರೆ, ಕಾಳು, ಸಣ್ಣ ಇವನ್ ಹುಲ್ಲು ಬೀಜಗಳು, ಆ ಥರದ್ದು, ಇವನ್ ಹಣ್ಣುಗಳು, ಆ ಥರದ್ದೆಲ್ಲ ತಿಂದು ಬದುಕ್ತವೆ ಸರ್ ಅವು. ಹಾಗೆ ಹಾವುಗಳನ್ನು ಹಿಡಿದು ತಿನ್ನುತ್ತೆ. ಸಾಮಾನ್ಯ. ಈಗ ಕೆಲವೊಂದು ಸಮಯ ಅವು ಕೂಡ ಸಣ್ಣ ಕೀಟಗಳನ್ನು ಕೂಡ ಹಿಡ್ಕೊಂಡು ತಿನ್ನೋ ಸಾಧ್ಯತೆನೂ ಇದೆ ಸರ್, ತಿಂತವೆ. ಇವನ್ ಈಗ ಮಳೆ ಬಿದ್ದ ತಕ್ಷಣ ಎಷ್ಟೊಂದು ಸತಿ ಈ ರೆಕ್ಕೆ ಹುಳ ಎಲ್ಲ ಹೊರಗಡೆ ಬರುತ್ತೆ ಹುತ್ತದಿಂದ, ಟರ್ಮೈಟ್ ಆಂಟ್ಸ್. ಸೊ ಇವನ್ ಅವನು ಕೂಡ ನವಿಲು ತಿನ್ನೋದು ಇದೆ ಸರ್, ತಿಂತವು. ಪ್ರಾಣಿಗಳಲ್ಲಿ ಮುಖ್ಯವಾದದ್ದು ಯಾವುದಿದೆ ಸರ್? ನಮ್ಮ ಬಯೋಲಾಜಿಕಲ್ ಪಾರ್ಕಲ್ಲಿ ಒಟ್ಟು ಹತ್ತತ್ರ ಒಂದು 95 ಜಾತಿ ಪ್ರಾಣಿಗಳಿದೆ ಸರ್, ಇನ್ಕ್ಲೂಡಿಂಗ್ ಸ್ಮಾಲ್ ರೋಡೆಂಟ್ಸಿಂದ ಹಿಡಿದು ಬಿಗರ್ ಮ್ಯಾಮಲ್, ಎಲಿಫೆಂಟ್ಸ್ ತನಕನೂ. ಸೊ ನಮ್ಮಲ್ಲಿ ಸಿಂಹ ಇದೆ, ಚಿರತೆ ಇದೆ, ಆನೆಗಳಿದೆ, ಝೀಬ್ರಾ, ಜಿರಾಫ್ ಇದೆ, ಮತ್ತು ಎಮು ಇದೆ, ಆಸ್ಟ್ರಿಚ್ ಇದೆ. ಸೊ ಕೆಲವು ರೆಪ್ಟೈಲ್ ಸೆಕ್ಷನಲ್ಲಿ ನಿಮಗೆ ಬಿಗ್ 4 ಸ್ನೇಕ್ಸ್ ಸಿಗುತ್ತೆ, ನಾಗರ ಹಾವಿರ್ಬೋದು, ಕಾಳಿಂಗ ಸರ್ಪ ಉಂಟು. ಕಾಳಿಂಗ ಸರ್ಪನೂ ಇದೆ ಸರ್ ನಮ್ಮಲ್ಲಿ. ಓಹೋ, ನಾವೆಲ್ಲ ಕೇಳಿದ್ದೇನೆಂದರೆ ಕಾಳಿಂಗ ಸರ್ಪ ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ. ಹೌದು, ಝೂ ಅಂತ ಬಂದಾಗ ಸ್ವಾಭಾವಿಕವಾಗಿ ನಾನು ಹೇಳ್ತಾ ಇರೋದು ಯಾವುದೂ ಸ್ವಾಭಾವಿಕವಾಗಿ ಸಿಗೋ ಪ್ರಾಣಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಮ್ಮ ಝೂನಲ್ಲಿರೋ ಪ್ರಾಣಿಗಳ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಉದ್ಯಾನವನಕ್ಕೆ ಬರ್ತಕ್ಕಂಥ ವೀಕ್ಷಕರಿಗೆ ಸಫಾರಿ ವ್ಯವಸ್ಥೆ ಯಾವ್ಯಾವ ಥರದ್ದಿದೆ, ಯಾವ್ಯಾವ ಪ್ರಾಣಿಗಳದು? ಸರ್ ನಮ್ಮಲ್ಲಿ ಸಫಾರಿ, ಗ್ರ್ಯಾಂಡ್ ಸಫಾರಿ ಅಂತ ಇದೆ ಸರ್. ಅದರಲ್ಲಿ ಸುಮಾರು 45 ನಿಮಿಷದಿಂದ 1 ಗಂಟೆ ಸಫಾರಿ ರೈಡ್ ಇರುತ್ತೆ. ಸೊ ಅದರಲ್ಲೇನಪ್ಪ ಅಂದರೆ ನಾವು ಮೊದಲನೇದಾಗಿ ಹರ್ಬಿವರ್ ಸಫಾರಿ ಕರ್ಕೊಂಡು ಹೋಗ್ತೀವಿ. ಹರ್ಬಿವರ್ ಸಫಾರಿನಲ್ಲಿ ಅವರು ಜಿಂಕೆಗಳು ನೋಡ್ಬೋದು, ನೀಲ್ಗಾಯಿ ನೋಡ್ಬೋದು, ಮತ್ತು ಕಾಟಿ ಅಂತ ನಾವು ಕರಿತೀವಿ. ಸೊ ಅದು ಸಿಗುತ್ತೆ. ಅದಾದಮೇಲೆ ಎಲಿಫೆಂಟ್ ಕೇರ್ ಯೂನಿಟ್ ಇದೆ ನಮ್ಮಲ್ಲಿ, ಸುಮಾರು ಒಂದು 28 ಆನೆಗಳಿದೆ. ಸೊ ಆನೆಗಳನ್ನೂ ಕೂಡ ನೋಡ್ಬೋದು. ಸೊ ಅದು ಮುಗ್ದಾದ್ಮೇಲೆ ಒಂದು ಬೇರ್ ಸಫಾರಿ ಇದೆ, ಸ್ಲಾತ್ ಬೇರ್, ಕರಡಿ ಸಫಾರಿ ಇದೆ. ಸೊ ಅಲ್ಲಿ ಕರಡಿಗಳನ್ನ ನೋಡ್ತಾರೆ. ಸ್ಲಾತ್ ಬೇರ್ ಒಂದೇ ಇರೋದು? ಹೌದು, ಅದೊಂದೇ ಜಾತಿ ಇರೋದು ಸರ್, ಕರಡಿಗಳು ನೋಡ್ತಾರೆ. ಸೊ ಅದಾದಮೇಲೆ ರೀಸೆಂಟಾಗಿ ನಾವು ಲಾಸ್ಟ್ ಇಯರ್ ಒಂದು ಲೆಪರ್ಡ್ ಸಫಾರಿನ ಶುರು ಮಾಡಿದ್ದೀವಿ, ಚಿರತೆದು ಸಫಾರಿ ಇದೆ. ಸೊ ಚಿರತೆಗಳನ್ನು ನೋಡ್ಬೋದು. ಸೊ ಅದು ಮುಗಿಸ್ಕೊಂಡಾದ್ಮೇಲೆ ಟೈಗರ್ ಮತ್ತು ಲಯನ್ ಸಫಾರಿ ನೋಡ್ತಾರೆ. ಅವುಗಳನ್ನೆಲ್ಲ ಸ್ವಾಭಾವಿಕದ ಒಂದು ಎನ್ಕ್ಲೋಜರ್ ಕ್ರಿಯೇಟ್ ಮಾಡಿ, ಸೊ ಅಲ್ಲಿ ಸ್ವಾಭಾವಿಕವಾಗಿ ಇರುತ್ತೆ ಪ್ರಾಣಿ. ಸೊ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಪ್ರಾಣಿ, ಸ್ವಾಭಾವಿಕವಾದ ಒಂದು ಏರಿಯಾ ಇರುತ್ತೆ, ಆ ಏರಿಯಾದಲ್ಲಿ ಓಡಾಡ್ಕೊಂಡಿರುತ್ತೆ ಡೇ ಟೈಮಲ್ಲಿ. ತುಂಬ ಸಂತೋಷ ಸರ್, ಒಳ್ಳೆ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸರ್. ನಾವು ಸಹ ಸಫಾರಿ ಹೋಗಿ ಒಂದಷ್ಟು ಪ್ರಾಣಿಗಳನ್ನು ನೋಡ್ತೇವೆ. ಖಂಡಿತ ಸರ್. ತುಂಬ ಧನ್ಯವಾದಗಳು. ತಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ದೀಪಾ ಹಿರೇಗುತ್ತಿ ಅವರು ಬರೆದಂಥ ಬ್ರ್ಯಾಂಡ್ ಬಿಲ್ಡರ್ಸ್, ಬಿತ್ತಿ ಬೆಳೆಸಿ ಬೆಳೆದವರು, ಅಪರೂಪದ ಕೃತಿ ತಮಗೆ ಕೊಡ್ತಾ ಇದೆ.
ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ, ತಮ್ಮ ಹೆಸರು? ನನ್ನ ಹೆಸರು ಮುರಳೀಧರ್ ಅಂತ. ಏನು ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ನಾನು ಇಲ್ಲಿ ನಮ್ಮ ಬನ್ನರ್ಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಎಷ್ಟು ವರ್ಷಗಳಿಂದ ಇದ್ದೀರಿ? ಈಗ ನಾನು ಬಂದು 1.5 ವರ್ಷ ಆಯಿತು ಸರ್ ಇಲ್ಲಿಗೆ. ಇದಕ್ಕೆ ಮೊದಲು ನಾನು PWDಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಪ್ರಾಣಿಗಳು ಸೇವೆ ಮಾಡೋದಕ್ಕೋಸ್ಕರ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಂದೆ ಸರ್. ಬಹಳ ದೊಡ್ಡ ಶಬ್ದ ಬಳಸಿದ್ರಿ, ಪ್ರಾಣಿಗಳ ಸೇವೆ ಅಂತ. ಹೌದು ಸರ್. ಅಲ್ವಾ? ಭಗವಂತನ ಸೇವೆ ಕೇಳಿದ್ದೀವಿ, ಆದರೆ ಪ್ರಾಣಿಗಳೂ ಸಹ ತುಂಬ ಮುಖ್ಯವಾದವು. ಅವುಗಳ ಸೇವೆಯನ್ನೂ ಮಾಡಬೇಕು. ಮಾಡೋದ್ರಿಂದ ನಮಗೆ ಒಳ್ಳೆಯದು, ನಮ್ಮ ಪರಿಸರಕ್ಕೆ ಒಳ್ಳೆಯದು ಅನ್ನೋ ಉದಾತ್ತ ಉದ್ದೇಶ ತಮ್ಮದು. ಖಂಡಿತ ಸರ್. ಪ್ರಾಣಿಗಳಿಲ್ದಿರ ನಾವು ಮನುಷ್ಯರು ಇರೋದಕ್ಕಾಗೋದೇ ಇಲ್ಲ ಸರ್. ಆಗೋದಿಲ್ಲ. ಹಾಂ ಹಾಂ. ಇಕಾಲಜಿಕಲ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ನಾವು, ಇವತ್ತು ಪ್ರಾಣಿಗಳನ್ನ ಒಂದರಿಂದ ಒಂದು ಲಿಂಕ್ ಇರೋದ್ರಿಂದ ಆ ಪ್ರಾಣಿ ಇದ್ರೇ ನಾವು ಬದುಕೋಕ್ಕಾಗೋದು. ಹೌದು. ಹಾಗಾಗಿ ನಾವು ಪ್ರಾಣಿನ ಉಳಿಸೋದು, ಬೆಳೆಸೋದು, ಅದಿದ್ದರೆ ನಾವು ಇರ್ತೀವಿ ಅನ್ನೋದ ಒಂದು ಭಾವನೆನ ನಾವು ಯಾವತ್ತು ತಿಳ್ಕೊತೀವೋ, ಅರ್ಥಕೋತೀವೋ, ಅವತ್ತು ನಮ್ಮ ಒಂದು ಸಮಾಜ, ಈಗ ತಾವೇ ಹೇಳಿರ್ತೀರ ಕಾಂಕ್ರೀಟ್ ಕಾಡು ಬೆಂಗಳೂರು ಅಂತ. ಸೊ ಒಂದು ದಿನ ಗಾರ್ಡನ್ ಸಿಟಿ ಅಂತ ಹೆಸರುವಾಸಿ ಆಗಿದ್ದಂಥ ನಮ್ಮ ಬೆಂಗಳೂರು ಈ ದಿನ ಕಾಂಕ್ರೀಟ್ ಕಾಡಾಗಿದೆ. ಉದ್ದೇಶ ಸಾಕಷ್ಟು ಟೆಕ್ನಿಕಲ್ ರೀಸನ್ಸ್ ಇರುತ್ತೆ. ಹಾಗಾಗಿ ಈ ಒಂದು ಹಸಿರು ಅನ್ನೋದು ನಶಿಸೋಗ್ತಾ ಇದೆ. ಸೊ ಇದು ಮತ್ತೆ ಬರಬೇಕು ಅಂತ ನಾವೆಲ್ಲ ತುಂಬ ಕಷ್ಟಪಡ್ತಾ ಇದ್ವಿ. ತಾವೂ ಸೇರಿ ಈ ಪರಿಸರನ, ನಮ್ಮ ಒಂದು ಬೆಂಗಳೂರಿನ ಒಂದು ವಾತಾವರಣ ಚೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತಂದರೆ ಅಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಅದೊಂದು ಸಣ್ಣ ಅಳಿಲ್ ಸೇವೆ ಮಾಡೋಕ್ಕೋಸ್ಕರ, ಈ ಒಂದು ಪ್ರಾಣಿನ ಉಳಿಸೋದಕ್ಕೋಸ್ಕರ ನಾನು ಈಗ ಇಲ್ಲಿ ನನ್ನ ಕಾರ್ಯ ಏನಂತಂದರೆ ಪ್ರಾಣಿಗಳಿಗೆ ಮನೆ ಕಟ್ಕೊಡೋದು. ಏನು ಅನಿಮಲ್ ಎನ್ಕ್ಲೋಷರ್ಸ್ ಅಂತ ಹೇಳ್ತಾರೆ, ಅದನ್ನು ನಮ್ಮ ಒಂದು ಪ್ರಾಣಿಗೆ ಯಾವುದೇ ಥರದ ಹಾನಿ ಆಗದಂಗೆ ಆ ಒಂದು ಇದಕ್ಕೆ ಖುಷಿಯಾಗಿ ಅದು ಕಾಡಲ್ಲೇ ವಾಸವಾಗಿರುತ್ತೆ ಇದೆ ಅನ್ನೋದು ಅದಕ್ಕೆ ಬರಬೇಕು. ಆ ಥರ ಒಂದು ಬಿಹೇವಿಯರ್ ಯಾವ ಥರ ಬೇಕೋ ಆ ಥರ ಒಂದು ಕ್ರಿಯೇಟ್ ಮಾಡಿ ಕಟ್ಟಿಸ್ಕೊಡೋ ಅಂಥದ್ದು ನನ್ನ ಜವಾಬ್ದಾರಿ ಸರ್. ಹೌದು, ನೀವು ಹೇಳಿದ್ದು ಹೌದು, ನಮಗೂ ಅನ್ವಯ ಆಗುತ್ತೆ. ನಮ್ಮ ಮನೆಗೆ ಹೋದ್ರೇ ನೆಮ್ಮದಿ. ಹಾಂ ಸರ್. ನಮ್ಮ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬಂದರೆ ಖುಷಿ. ಹೌದು ಸರ್. ಹೌದು. ಎಲ್ಲಾದರೂ ವಿದೇಶಕ್ಕೆ ಹೋದಾಗ ಯಾವಾಗ ಭಾರತಕ್ಕೆ ಹೋಗ್ತೀನಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಖಂಡಿತ ಅಲ್ವಾ? ಖಂಡಿತ. ಹಾಗೆ ಪ್ರಾಣಿಗಳಿಗೂ ಅನಿಸುತ್ತೆ ಅಂತ ತಾವು ಹೇಳ್ತಿದ್ದೀರಿ. ಅದು ಜಾಸ್ತಿ ದಿನ ಇರೋದಿಲ್ಲ ಸರ್. ಅದು ಅಂದರೆ ನಾವು ಹೇಗೆ ನಮ್ಮ ಮನಸ್ಸು ಯಾವ ಥರ ಸ್ಟ್ರೆಸ್ ಕೊಟ್ಟೋಗ್ತೀವೋ, ನಮ್ಮ ಮನೆಗೆ ಹೋಗಿಲ್ಲ ಅಂತಂದರೆ ಅದಕ್ಕೂ ಆ ಥರ ಫೀಲ್ ಆಗುತ್ತೆ ಸರ್. ಆ ಒಂದು ಫೀಲ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಏನು ಬೇಕೋ ಅದೇ ಥರ ಊಟದಲ್ಲಾಗಲಿ ಮತ್ತು ಆ ಒಂದು ಮನೆಯಲ್ಲಾಗಲಿ ಬಿಸಿಲಿಗೆ ಅದನ್ನು ಎಕ್ಸ್ಪೋಸ್ ಆಗದಂಗೆ, ಬಿಸಿಲಿಗೆ ಬೇಕಂತಂದ ಬಿಸಿಲಿಗೆ ಹೀಟ್ ಮಾಡ್ತೀವಿ. ಕೆಲವು ಪ್ರಾಣಿಗೆ ಹೀಟ್ ಬೇಕು. ಇಲ್ಲಿ ನಮ್ಮ ಇದಿದೆಯಲ್ಲ ಟಾರ್ಟೈಸ್ ಏನಿದೆ, ಅದಕ್ಕೆ ಲೈಟೆಲ್ಲ ಆಗ್ತದೆ, ಅದಕ್ಕೆ ಹೀಟ್ ಬೇಕು. ಇನ್ನು ನಮ್ಮ ಹುಲಿಗೆ ತಂಪು ಬೇಕು, ಅದಕ್ಕೆ ಸ್ಪ್ರಿಂಕ್ಲರ್ ಅಳವಡಿಸಿ ಅದಕ್ಕೆ ನೀರು ಕೊಡ್ತಾರೆ. ಈ ಒಂದು ಸೆಕೆಗಾಲದಲ್ಲಿ ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ಕೊಟ್ಟು ಅದು ಖುಷಿಯಾಗಿ ಬದುಕಬೇಕು ಅನ್ನೋದೇ ನಾವು ಮಾಡಿಕೊಟ್ಟಂಥ ಒಂದು ಇದಕ್ಕೆ ಕೊಡ್ತಾ ಇರೋವಂಥದ್ದು. ಹಾಗೆ ಆನೆಗಳಿಗೂ ಅಷ್ಟೇ ಸರ್. ಆನೆಗಳು ಏನು ಮಾಡ್ತವೆ ಅಂತಂದರೆ, ಅದಕ್ಕೆ ನಾವು ಕೆರೆ ಇದೆ, ಬೇಕು ಅಂತಂದರೆ ಕೆರೆ ಒಳಗಡೆ ಹೊಟ್ಟೋಗ್ಬಿಡ್ಬೋದು ಅದಕ್ಕೆ. ಆಮೇಲೆ ಅದಕ್ಕೆ ಕೋಲ್ಡ್ ಆಯಿತು ಅಂತಂದರೆ ಅದು ಏನಿದೆ ನೇಚರಾಗೆ ಮಣ್ಣನ್ನೇ ಎತ್ಕೊಂಡು ಅದನ್ನು ಹಾಕ್ಕೊಳ್ಳೋದು. ಅದು ಮೇಲೆ ಬಂದು ಅದು ಯಾಕದು ಮಣ್ಣು ಹಾಕ್ಕೊಳ್ತದೆ ಅಂತ, ಏನಪ್ಪ ಇದು ಮಣ್ಣು ಹಾಕ್ಕೊಳ್ತಾರೆ ಅಂತ ಅಂತಾರೆ. ಅದು ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಬೇರೆ ಪ್ರಾಣಿಗಳು ಆತ್ಮರಕ್ಷಣೆಗೋಸ್ಕರ ಹುಳ ಕಚ್ಚಬಾರ್ದು ಅಂತ ಈ ಥರ ಎಲ್ಲ ಮಾಡ್ಕೊಳ್ಳುತ್ತೆ ಸರ್. ಸೊ ಅದಕ್ಕೋಸ್ಕರ ನಾವು ಅದಕ್ಕೂ ಶೆಲ್ಟರ್ಸ್ ಕಟ್ಟಿದ್ದೀವಿ. ಅದಕ್ಕೂ ದೊಡ್ಡ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿನೂ ನಾವು ಕಾಡಿಗೆ ಬಿಟ್ಬಿಡ್ತೀವಿ ರಾತ್ರಿ ಹೊತ್ತು. ಇಲ್ಲಿ ಬೆಳಗ್ಗೆ ಹೊತ್ತು ನಮ್ಮಲ್ಲಿ ಊಟ ಟೈಮ್ಗೆ ಹಾಕಿ ಅದಕ್ಕೆ ಸ್ನಾನನೂ ಮಾಡಿಸ್ತಾರೆ. ನಮ್ಮ ಅನಿಮಲ್ ಕೀಪರ್ಸ್ ಎಲ್ಲ ಇರ್ತಾರೆ, ಸ್ನಾನನೂ ಮಾಡಿಸ್ತೀವಿ. ತುಂಬ ಅದ್ಭುತವಾಗಿ ಸರ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಮಲ್ಲಿ 28 ಆನೆ ಇದೆ. ತುಂಬ ಹೆಲ್ತಿಯಾಗಿದೆ. ಈ ವರ್ಷ ಒಂದರಲ್ಲೇ 3 ಮರಿಗಳಾಕಿದ್ದಾವೆ. ಆ ಬ್ರೀಡಿಂಗು ತುಂಬ ಚೆನ್ನಾಗಾಗ್ತಿದೆ. ಇದು ನೋಡಿ, ನಾವು ಪ್ರಾಣಿ ಸಾಕೋರಿಗೆ ಬ್ರೀಡಿಂಗು ಇದು ಒಂದು ದೊಡ್ಡ ಪಾರ್ಟ್ ಆಗುತ್ತೆ.
ಅದು ಮಕ್ಕಳು ಹಾಕ್ಲಿಲ್ಲ ಅಂದರೆ ಏನು ಅಂತಂದರೆ ಅದು ಏನೋ ಒಂದು ಡಿಫಾಲ್ಟ್ ಇರುತ್ತೆ, ಡಿಫೆಕ್ಟ್ ಇರುತ್ತೆ. ಅದನ್ನು ನಾವೆಲ್ಲ ಥರದ್ದು ಸರ್ಚ್ ಮಾಡಿ ನಮ್ಮ ಡಾಕ್ಟರ್ಸ್ ಎಲ್ಲ ನೋಡಿ ಫೈನಲ್ ಆಗಿ ಆ ಬ್ರೀಡಿಂಗ್ ಆಗದೆ ಇರೋಂಥವೆಲ್ಲ ಬ್ರೀಡಿಂಗ್ ಆಗೋಕ್ಕೆ ಶುರುವಾಗಿದೆ. ಈ ಎಲಿಫೆಂಟ್ ಕಾರಿಡಾರ್ ಹೌದು ಸರ್. ಏನು ಹಾಗಂದರೆ ಎಲ್ಲಿಂದ ಎಲ್ಲಿವರೆಗಿದೆ ನಮ್ಮಲ್ಲಿ? ಈಗ ಆ್ಯಕ್ಚುಲಿ ಇಲ್ಲಿ ಝೂ ಒಳಗಡೆ ಇದು ಒಂದು ಕಾಡಿನ ಪಾರ್ಟ್ ಆಗಿರೋದ್ರಿಂದ ತಮಿಳ್ನಾಡುವರೆಗೂ ಕಾರಿಡಾರ್ ಇದ್ದೇ ಇರುತ್ತೆ ಸರ್. ಆನೆ ಎಲ್ಲಿ ವಾಸವಾಗಿರುತ್ತೆ ಅದು ವಾಕ್ ಮಾಡೋಕ್ಕಾಗಲಿ ಊಟ ತಗೊಳಕ್ಕಾಗ್ಲಿ ಅದು ಮೊದಲೇನೆ ಸರ್ವೆ ಮಾಡಿ ಒಂದು ರೋಡನ್ನ ಕಂಡಿಡ್ಕೊಂಡಿರುತ್ತೆ. ಅದನ್ನ ಕಾರಿಡಾರ್ ಅದು ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಮೈಸೂರಿಗೆ ಹೋಗ್ಬೇಕಾದ್ರೆ ನಾವು ಹೈವೇ ಮಾಡ್ಕೊಂಡಿದೀವಿ. ಹೌದು ಸರ್. ಹಾಗೆ ಆನೆಗಳು ಹೈವೇ ಮಾಡ್ಕೊಂಡಿವೆ. 100% ಇಲ್ಲೇ ಇದೆ. ತುಂಬಾ ನಮಗಿಂತ ಬೇಗ ಹೊರಟೋಗುತ್ತದು. ಓಹೋ. ನಾವೇನಾದ್ರೂ ಕಾಡಾನೆ ಹಿಡಿಯಕ್ ಹೋಯ್ತು ಅಂದ್ರೆ ಇಲ್ಲಿ ನಮ್ಮ ರಾಮನಗರದ ಮುಖಾಂತರ ಪಾಸ್ ಆಗ್ತಾವೆ ಸರ್. ನಾಗರ ಒಳಗೆ ಹೊಟ್ಟೋಗ್ತವೆ. ನಾವು ರೋಡಲ್ಲಿ ಹೋಗೋದಕ್ಕಿಂತ ಅದು ಮುಂಚೆ ಹೋಗಿರ್ತದೆ. ಸೊ ಈ ತರ ಆ ಒಂದು ಕಾರಿಡಾರ್ ಅಂತಂದ್ರೆ ಅದು ಅದೇ ಮಾಡ್ಕೊಂಡಿರೋಂಥ ಒಂದು ರಸ್ತೆ ಸರ್. ಅದು ಅದೇ ರೋಡಲ್ಲೇ ಹೋಗುತ್ತೆ. ಅದು ಬೇರೆ ಏನು ಕ್ರಾಸ್ ಇದೇನು ಪಡಲ್ಲ. ಮೊದಲೇ ಅದೆಲ್ಲ ನೋಡಿ ಮಾಡಿಕೊಂಡು ಇರುತ್ತೆ. ಅದನ್ನು ಕಾರಿಡಾರ್ ಅಂತ ಹೇಳ್ತೀವಿ. ತುಂಬ ಸಂತೋಷ. ಬಹಳ ಒಳ್ಳೆಯ ಮಾಹಿತಿ ಕೊಟ್ಟು ನಿಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಆಧುನಿಕತೆ ಎಂಬ ಮಾಯಾ ಕತ್ತೈ, ಡಾಕ್ಟರ್ ರಾಜೇಗೌಡ ಹೊಸಹಳ್ಳಿ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಸಹನಾ ಅಂತ. ಇಲ್ಲೇ ಬೆಂಗಳೂರಿಂದಾನೇ ಬಂದಿರೋದು. ಏನು ಮಾಡ್ಕೊಂಡಿದ್ದೀರಿ ಸಹನಾ? ನಾನು ಸಾಫ್ಟ್ವೇರ್ ಇಂಜಿನಿಯರು, ಟೆಕ್ ಮಹೀಂದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಗಣೇಶ್ ಪ್ರಸಾದ್ ಅಂತ. ನಾವು ಬೆಂಗಳೂರವರೇ. ನಾನು ಇವರ ಹಸ್ಬೆಂಡು. ನಾನು AMD ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಬಹಳ ಸಂತೋಷ. ಏನು ಬನ್ನೇರುಘಟ್ಟಕ್ಕೆ ಬಂದಿದ್ದೀರಲ್ಲ, ಏನಾದರೂ ವಿಶೇಷ ಉಂಟಾ? ಇವತ್ತು ನಮ್ಮ ಮಗನ ಬರ್ತ್ಡೇ, 5ನೇ ವರ್ಷದ ಹುಟ್ಟಿದಬ್ಬ. ಪ್ರತಿ ವರ್ಷ ಅವನ್ನ ಎಲ್ಲಾದರೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಅಂದರೆ ಅವನಿಗೆ ಏನೋ ವಸ್ತುಗಳನ್ನ ಕೊಡಿಸೋದು ಆ ಥರ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತೀವಿ. ಅವನಿಗೆ ಯಾವ್ದಾರ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗೋದು, ಹೊಸ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಕೊಡಿಸೋಣ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗಿ ಬರ್ತೀವಿ. ಈ ವರ್ಷ ಬನ್ನೇರುಘಟ್ಟಕ್ಕೆ ಬರೋಣ, ಪ್ರಾಣಿಗಳನ್ನ ತೋರಿಸೋಣ, ಚಿಟ್ಟೆಗಳನ್ನ ಮತ್ತು ಎಲ್ಲ ರೀತಿಯ ಬರ್ಡ್ಸ್, ಹಕ್ಕಿಗಳನ್ನ, ಪಕ್ಷಿಗಳನ್ನ ತೋರಿಸೋಣ, ಅದು ಪರಿಚಯ ಮಾಡೋಣ, ಸ್ವಲ್ಪ ಪರಿಸರದಲ್ಲಿ ಇರೋಣ, ಅವ್ನಿಗೆ ಒಂದು ಹೇಗಾಗುತ್ತೆ ಅಂತ ನೋಡ್ಕೊಳ್ಳೋಕ್ಕೆ ಅಂತೇಳಿ ಇವತ್ತು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ನಾವು ಅವನ್ನ. ಏನೇನೋ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಬೆಳಿಗ್ಗೆಯಿಂದ ನೋಡಿದ್ದೀವಿ ಸರ್. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಸಫಾರಿಯಿಂದ. ಅರ್ಲಿ ಮಾರ್ನಿಂಗ್ ಸ್ಲಾಟೇ ತೊಗೊಂಡಿದ್ವಿ, ಅಟ್ಲೀಸ್ಟ್ ಸ್ವಲ್ಪ ಅನಿಮಲ್ಸ್ನ ಸ್ಪಾಟ್ ಮಾಡ್ಬೋದು ಅಂತ ಹೇಳಿ. ಕರಡಿ ಎಲ್ಲ ಅನಿಮಲ್ಸ್ನು ಸ್ಪಾಟ್ ಮಾಡಿದ್ವಿ. ಅದರಲ್ಲಿ ಕರಡಿ ಒಂದು ಸಿಗಲಿಲ್ಲ ನಮ್ಮದು. ಅಂದರೆ ಸಿಂಹ, ಹುಲಿ ಪ್ರತಿಯೊಂದು ಅವರಿಗೂ ತುಂಬ ಎಕ್ಸೈಟ್ ಆದ. ಆ್ಯಕ್ಚುಲಿ ನೋಡಿದ ತಕ್ಷಣ ತುಂಬ ಖುಷಿ ಪಟ್ಟ. ನಾವು ಯಾವಾಗಲೂ ಅದನ್ನೇ ನಂಬೋದು, ಅನುಭವ ಕೊಡೋ ಪಾಠದ ಮುಂದೆ ನಾವು ಏನೇ ಪುಸ್ತಕದ್ದು ಏನೂ ಅದು ಯೂಸ್ ಆಗಲ್ಲ ಅನ್ನೋದು. ಸೊ ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಪ್ರತಿಯೊಂದು ಸತಿನೂ ಅವ್ನಿಗೆ ಏನೇ ಆಗಲಿ ಅವನಿಗೆ ಫೀಲು, ಟಚ್ಚು ಅದೆಲ್ಲ ಇರಬೇಕು ಅಂತಲೇ ಕರ್ಕೊಂಡು ಬರೋದು. ಅವನಿಗೆ ನೋಡಿ ತುಂಬ ಖುಷಿ ಆಯಿತು. ಪ್ರತಿಯೊಂದು ಜಾಗದಲ್ಲೂ 5-5 ನಿಮಿಷ ನಿಂತು ಅದೇನಾಗಿದೆ, ಅದು ಯಾಕೆ ಹಿಂಗಿದೆ, ಆ ಕ್ವೆಶನ್ಸು ಪ್ರತಿಯೊಂದು ಅವನ್ನ ಕೇಳಿ ಎಲ್ಲದು ಆದಷ್ಟು ಅವನ ಏಜಿಗೆ ಏನಾಗುತ್ತೋ ಅದೆಲ್ಲ ಡೀಟೇಲ್ಸ್ ಅವನು ತಿಳ್ಕೊಂಡು ಆಲ್ಮೋಸ್ಟ್ ಇವಾಗ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ ನಾವು. ಇನ್ನೇನು ಇವತ್ತು ಸಂಜೆ ಮನೆಗೆ ಹೋದ್ಮೇಲೆ ಒಂದು ಲೇಖನ ಬರೆಯೋಕ್ಕೆ ಹೇಳಿ, ನೀನೇನು ನೋಡಿದೆ ಅಂತ. ಆಗ ಅವನು ಏನೇನು ನೋಡಿದಾನೆ ಎಲ್ಲ ಮತ್ತೆ ಜ್ಞಾಪಿಸ್ಕೋತಾನೆ. ಹೀಗೆ ಒಂದು ವಿಚಾರವನ್ನು 2 ಸಲ 3 ಸಲ ಜ್ಞಾಪಿಸ್ಕೊಂಡಾಗ ಅದು ಜೀವನ ಪರ್ಯಂತ ನೆನಪಲ್ಲಿ ಉಳಿಯುತ್ತೆ. ಖಂಡಿತ ಸರ್. ತುಂಬ ಸಂತೋಷ. ಬೆಳಗ್ಗೆಯಿಂದ ಪ್ರಾಣಿಗಳನ್ನು ನೋಡಿದ್ದೀನಿ ಅಂತ ಹೇಳಿದ್ರಿ, ಒಂದು ಪ್ರಶ್ನೆ ಕೇಳ್ಬೋದಾ? ಖಂಡಿತ ಸರ್. ನಮ್ಮ ಭಾರತದಲ್ಲಿ ಒಂದು ಪ್ರಾಣಿ ಇದೆ. ಈ ಪ್ರಾಣಿಯ ವಿಶೇಷ ಏನು ಅಂದರೆ ಎಂತಹ ಪರಿಸರದಲ್ಲಿ ಬೇಕಾದರೂ ಬದುಕುತ್ತೆ. ಹಿಮಾಲಯ ಪರ್ವತದಲ್ಲಿ ಹಿಮಗಳ ನಡುವೆ 3000 ಅಡಿಗಳ ಎತ್ತರದಲ್ಲಿ ಬದುಕುತ್ತೆ. ರಾಜಸ್ಥಾನದ ಮರುಭೂಮಿಯಲ್ಲಿ ಬದುಕುತ್ತೆ. ಮಧ್ಯಪ್ರದೇಶದ ಕಾಡುಗಳಲ್ಲಿ ಬದುಕುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಬದುಕುತ್ತೆ. ಬಯಲು ಸೀಮೆಯಲ್ಲಿ ಬದುಕುತ್ತೆ. ಅಷ್ಟೆಲ್ಲ ಯಾಕೆ, ಬೆಂಗಳೂರು, ಮುಂಬೈ ಅಂಥ ಊರುಗಳಲ್ಲೂ ಬದುಕುತ್ತೆ. ಈ ಮಾಂಸಾಹಾರಿ ಪ್ರಾಣಿ ಯಾವುದು? ಎಲ್ಲ ಕಡೆ ಬದುಕುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿರ್ತಕ್ಕಂಥ ಈ ಅಪರೂಪ ಲಕ್ಷಣ ಇರ್ತಕ್ಕಂಥ ಪ್ರಾಣಿ ಯಾವುದು ಅಂತ ಗೊತ್ತಾ? ಯೋಚನೆ ಮಾಡಿ. ಒಂದಂತೂ ಜ್ಞಾಪಕ ಬರ್ತಾ ಇದೆ, ಮನುಷ್ಯ. ಬಿಕಾಸ್ ಮನುಷ್ಯ ಎಲ್ಲ ಕಡೆ ಇರ್ತಾನೆ. ಅದು ಬಿಟ್ರೆ ಇನ್ಯಾವ್ದು ಇರ್ಬೋದು? ಮೋಸ್ಟ್ಲಿ ಕರಡಿ ಅಲ್ಲ. ಕರಡಿ, ಹಿಮಕರಡಿ ಉಂಟು, ಇಲ್ಲ ಅಂತಲ್ಲ.
ಬೆಟ್ಟಗಳಲ್ಲೂ ಕರಡಿ ಇರುತ್ತೆ, ನಿಜ ಒಪ್ಕೋತೇವೆ. ಆದರೆ ಮರುಭೂಮಿಯಲ್ಲಿ ಕರಡಿ ಇರಲ್ಲ. ಚಿರತೆ ಇರ್ಬೋದು ಸರ್. ಚಿರತೆ ಸರಿಯಾದ ಉತ್ತರ. ಚಿರತೆ ಎಲ್ಲ ಕಡೆನೂ ಇರುತ್ತದು. ನಮ್ಮ ಬೆಂಗಳೂರಲ್ಲೂ ಸಹ ಚಿರತೆ ಈ ಬಡಾವಣೆಯನ್ನು ಕಾಣಿಸ್ಕೊಳ್ತು, ಇಲ್ಲಿ ಬಂದು ನಾಯಿನ ಕಚ್ಕೊಂಡು ಹೋಯ್ತು, ಎಲ್ಲ ಓದ್ತಾ ಇರ್ತೇವೆ ನಾವು. ಚಿರತೆ ಮಾತ್ರ ಎಲ್ಲ ಪರಿಸರಗಳಲ್ಲೂ ಬದುಕುವ ಸಾಮರ್ಥ್ಯ ಅದಕ್ಕುಂಟು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದೇ ಪುಸ್ತಕ ಕೊಡಲ, ಒಬ್ಬೊಬ್ರಿಗೊಂದೊಂದು ಪುಸ್ತಕ ಕೊಡಲ? ಪುಸ್ತಕ ಯಾವತ್ತೂ ಬೇಡ ಅನ್ನಲ್ಲ ಸರ್. ತಗೊಳ್ಳಿ. ಟೈಪಿಸ್ಟ್ ತಿರಸ್ಕರಿಸಿದ ಕತೆ, ಶಿವಕುಮಾರ್ ಮಾವಳಿ ಬರೆದಂಥ ಹೊಸ ನಮೂನೆಯ ಕತೆಗಳು ತುಂಬ ಚೆನ್ನಾಗಿದೆ. ಹಾಗೆಯೇ ಡಾಕ್ಟರ್ ಹೆಂಡತಿ ಸರೋಜಿನಿ ಪಡಸಲಗಿ ಅವರು ಒಬ್ಬ ವೈದ್ಯನ ಮಡದಿಯಾಗಿ ಗ್ರಾಮಾಂತರ ಕರ್ನಾಟಕದಲ್ಲಿ ಬದುಕನ್ನು ನಡೆಸಬೇಕು ಅಂದರೆ ಎಷ್ಟು ಕಷ್ಟ ಅನ್ನೋದನ್ನು ಕಣ್ಣಿಗೆ ಕಟ್ಟೋ ಹಾಗೆ ಬರೆದಿದ್ದಾರೆ. ಅಭಿನಂದನೆಗಳು. ಮಕ್ಕಳನ್ನು ಇಲ್ಲಿಗೆ ಝೂಗೆ ಕರ್ಕೊಂಬಂದು ಪ್ರತಿಯೊಂದು ಪ್ರಾಣಿಯ ಪರಿಚಯ ಮಾಡಿಕೊಟ್ಟಿದ್ದೀರಿ. ಎಲ್ಲ ತಂದೆ ತಾಯಿರು ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಪರಿಚಯ? ನನ್ನ ಹೆಸರು ಆಮ್ಲಾ ಅಂತ. ನಾನು ಬನ್ನರ್ಘಟ್ಟ ಜೈವಿಕ ಉದ್ಯಾನವನದಲ್ಲಿ ಎಜುಕೇಷನ್ ಆಫೀಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. 8 ವರ್ಷ ಆಯಿತು ಸರ್ ಇವಾಗ. ಓಹೋ 8 ವರ್ಷ ಎಜುಕೇಷನ್. ಹೌದು ಸರ್, ಶಿಕ್ಷಣಾಧಿಕಾರಿಯಾಗಿ. ಹಾಂ. ಯಾರಿಗೆ ನೀವು ಈ ಶಿಕ್ಷಣವನ್ನು ಕೊಡ್ತೀರಾ? ನಾವು ಪ್ರಾಣಿಗಳ ಹತ್ರ ಕಲ್ತ್ಕೊಂಡು, ಪರಿಸರ ಹತ್ರ ಕಲ್ತ್ಕೊಂಡು ನಾವು ಪಬ್ಲಿಕ್ಗೆ ಹೇಳ್ಕೊಡೋದು ಸರ್. ಗಿಡಗಳಿಂದ ಕಲಿತೀರಾ, ಮರಗಳಿಂದ ಕಲಿತೀರಾ, ಪ್ರಾಣಿಗಳಿಂದ, ಪಕ್ಷಿಗಳಿಂದ ನಿತ್ಯ ಕಲಿತೀರಾ? ಹೌದು. ನಿತ್ಯ ವಿದ್ಯಾರ್ಥಿ. ಹೌದು ಸರ್. ಕಲಿತದ್ದನ್ನು ನಮಗೆ ಹೇಳ್ಕೊಡ್ತೀರಿ ಸಾರ್ವಜನಿಕರಿಗೆ. ಬಹಳ ಬಹಳ ಅದ್ಭುತವಾಗಿದೆ ತಮ್ಮ ಒಂದು ಪರಿಕಲ್ಪನೆ. ಖುಷಿ ಆಯಿತು. ಈಗ ನಿಮ್ಮ ಹತ್ರ ಈ ಪ್ರಾಣಿಗಳ ಬಗ್ಗೆ, ಈ ಪರಿಸರದ ಬಗ್ಗೆ ಮಾಹಿತಿ ತಿಳ್ಕೊಬೇಕಾದ್ರೆ ನಮ್ಮ ಹುಡುಗರು ಏನು ಮಾಡಬೇಕು? ಸೊ ನಮ್ಮ ಝೂ ಅಲ್ಲಿ ನಾವು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಇಲ್ಲ ಸರ್. ಸೊ ನಾವಿಲ್ಲಿ ಸುಮಾರು ಎಜುಕೇಷನ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಸೊ ಭಾನುವಾರ ಆದರೆ ಬೆಂಗಳೂರಲ್ಲಿರೋ ಸಿಟಿಸನ್ಸೇ ಇಲ್ಲಿ ಬಂದು ವಾಲಂಟಿಯರ್ ಅಂತ ಸೇರ್ಕೊತಾರೆ. ಸೊ ಅವ್ರು ಬಂದು ಇಲ್ಲಿ ಅವರು ನಮ್ಮ ಜೊತೆ ಕಲ್ತ್ಕೊಂಡು ಬರೋ ಮಕ್ಕಳಿಗೆ, ಬರೋ ಪಬ್ಲಿಕ್ಗೆಲ್ಲ ಇಲ್ಲಿ ಪ್ರಾಣಿಗಳ ಬಗ್ಗೆ ಹೇಳ್ಕೊಡ್ತಾರೆ. ಅದು ಬಿಟ್ಟು ಇವಾಗ ಬೇಸಿಗೆ ಶಿಬಿರದಲ್ಲಿ ನಾವು ಸಮ್ಮರ್ ಕ್ಯಾಂಪ್ ಅಂತಾನು ಮಾಡ್ತಾ ಇದ್ದೀವಿ. ಸೊ 6 ದಿನದ ಸಮ್ಮರ್ ಕ್ಯಾಂಪ್ ಜನ ಎನ್ರೋಲ್ ಮಾಡ್ಕೊಬೋದು. ಸೊ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಅದರಲ್ಲೆಲ್ಲ ಡೀಟೇಲ್ಸ್ ಇದೆ ಸರ್. ಸೊ 6 ದಿನ ಅವ್ರಿಗೊಂದು ಗ್ಲಿಮ್ಸ್ ಸಿಗುತ್ತೆ. ಸೊ ನಮ್ಮ ಝೂ ಏನು, ನಮ್ಮ ಪರಿಸರ ಏನು, ಇದೆಲ್ಲ ನಾವು ಯಾಕೆ ಕಾಪಾಡಬೇಕು, ನಾವು ಅದ್ರ ಜೊತೆ ಹೆಂಗೆ ನಮ್ಮದು ರಿಲೇಷನ್ ಇದೆ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಸರ್. ಮತ್ತು ಇದು ಬಿಟ್ಟು ನಾವು ಅಕ್ಟೋಬರಲ್ಲಿ ಝೂ ಕ್ಲಬ್ ಅಂತ ಮಾಡ್ತೀವಿ. ಸೊ ಅವಾಗ 15 ಭಾನುವಾರ ಮಕ್ಳು ಇಲ್ಲೇ ಬಂದು ನಮ್ಮ ಜೊತೆ ಕಲ್ತ್ಕೊಬೋದು, ನಮ್ಮ ಝೂ ಅಲ್ಲಿ ಕೆಲಸ ಮಾಡೋ ಎಲ್ಲ ಸಿಬ್ಬಂದಿ ಜೊತೆ ಮಾತಾಡಿ ಸೊ ಹೆಂಗೆ ಅವ್ರ ಲೆಕ್ಕದಲ್ಲೇ ಸಂರಕ್ಷಣೆ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ ಸರ್. ಇದನ್ನು ಕನ್ನಡದಲ್ಲಿ ಹೇಳ್ಕೊಡ್ತೀರಾ, ಇಂಗ್ಲೀಷಲ್ಲ? ಸರ್ ಕನ್ನಡ ಇಂಗ್ಲೀಷ್ ಎರಡೂ ಸರ್. ಎರಡೂ ಹೇಳ್ಕೊಡ್ತೀರಿ. ಬಹಳ ಬಹಳ ಸಂತೋಷವಾಯಿತು. ಎರಡೂ ಭಾಷೆಯಲ್ಲಿ ಹೇಳ್ಕೊಡೋದು ಮಕ್ಕಳಿಗೆ ಚೆನ್ನಾಗಿ ಅರ್ಥವಾಗುತ್ತೆ. ಈಗ ಇಲ್ಲೇ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಉಂಟಾ ಮಕ್ಕಳಿಗೆ, ಅಥವಾ ಪ್ರತಿದಿನ ಬಂದು ಹೋಗಬೇಕಾ? ಸರ್ ಪ್ರತಿದಿನ ಬಂದು ಹೋಗಬೇಕಾಗುತ್ತೆ. ಬಂದು ಹೋಗಬೇಕಾಗುತ್ತೆ. ಇಲ್ಲೇ ಉಳಿಸ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ? ಆ ಥರ ಸದ್ಯಕ್ಕಿಲ್ಲ ಸರ್. ಇದ್ರೆ ರಾತ್ರಿಯ ಒಂದು ಅನುಭವನೂ ಆಗ್ತಾ ಇತ್ತಲ್ವಾ ಪ್ರಾಣಿಗಳದೆಲ್ಲ? ಅದು ಆಗ್ಬೋದು. ಬಟ್ ಒಂದೇನಂದ್ರೆ ನಾವು ಇಲ್ಲಿ ನ್ಯಾಷನಲ್ ಪಾರ್ಕ್ ಪಕ್ಕನೇ ಇರೋದ್ರಿಂದ ಸೊ ಇಲ್ಲಿ ಸ್ವಲ್ಪ ಚಿರತೆ ಓಡಾಡೋದು ಆ ಥರ ಎಲ್ಲ ಇರುತ್ತಲ್ಲ. ಸೊ ಆ ರಿಸ್ಕ್ ಇಂದ ನಾವು ಇನ್ನ ತಗೊಂಡಿಲ್ಲ ಸ್ಟೆಪ್. ಬಟ್ ಫ್ಯೂಚರ್ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ನಾವು ಟ್ರೈ ಮಾಡ್ತೀವಿ. ಇಂದ ಸೇಫ್ಟಿ, ಮಕ್ಕಳ ಸೇಫ್ಟಿ ನೋಡ್ಕೊಂಡು ಮಾಡ್ತೀವಿ ಸರ್. ನಿಮ್ಮ ಉದ್ಯಾನವನದಿಂದ ಈ ಪ್ರಾಣಿಗಳ ಬಗ್ಗೆ, ಇಲ್ಲಿರ್ತಕ್ಕಂಥ ಪಶು ಪಕ್ಷಿ ಗಿಡ ಮರ ಎಲ್ಲದರ ಬಗ್ಗೆ ಮೂಲಭೂತ ಮಾಹಿತಿ ಕೊಡುವಂಥ ಏನಾದರೂ ಪುಸ್ತಕಗಳನ್ನು ಅಥವಾ ಚಲನಚಿತ್ರಗಳನ್ನು ಏನಾದರೂ ನಿರ್ಮಿಸಿದ್ದೀರಾ? ಹೌದು ಸರ್, ನಮ್ಮದು ಡಾಕ್ಯುಮೆಂಟ್ರೀಸ್ ಮಾಡ್ತೀವಿ ಸರ್. ಸೊ ರೀಸೆಂಟಾಗಿ G20 ಅಂತ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಬಂದಿದ್ರಲ್ಲ ಸರ್, ಅವಾಗ ಎನ್ವೈರ್ಮೆಂಟ್ ಗ್ರೂಪ್ ಡೆಲಿಗೇಟ್ಸೇ ಬಂದಿದ್ರು. ಅವ್ರಿಗೋಸ್ಕರ ನಾವು ಒಂದು ಚಿಕ್ಕ ಡಾಕ್ಯುಮೆಂಟ್ರಿ ಮಾಡಿದ್ವಿ. ಸೊ ನಮ್ಮ ಆನೆ ಮಾವುತೆಲ್ಲ ಜೇನ್ ಕುರುಬರು ಸರ್. ಸೊ ಎಲ್ಲ ನಾಗರಹೊಳೆ, ಶಿವಮೊಗ್ಗ ಆ ಕಡೆಯಿಂದ ಬಂದಿರೋದು. ಸೊ ಅವ್ರು ಹೆಂಗೆ ಅವ್ರ ಆನೆಗಳ ಜೊತೆ ಹೆಂಗೆ ಹೊಂದ್ಕೊಂಡಿದ್ದಾರೆ. ಆನೆ ಅವ್ರಿಗೆ ಬರೀ ಆನೆ ಅಲ್ಲ, ಒಂದು ಪ್ರಾಣಿ ಅಲ್ಲ, ಅವ್ರ ಕುಟುಂಬ ಥರ, ಅದು ಒಂದು ಫ್ಯಾಮಿಲಿ ಮೆಂಬರ್ ಥರ. ಸೊ ಆ ಚಿತ್ರದಲ್ಲಿ ಒಂದು ಶಾರ್ಟ್ ಮೂವಿ ಮಾಡಿದ್ದೀವಿ. ಸೊ ಅದರಲ್ಲಿ ನಾವು ಅವ್ರದ್ದೆಲ್ಲ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ತೋರಿಸಿ, ಮತ್ತು ಇಲ್ಲಿ ಎಷ್ಟು ಚೆನ್ನಾಗಿ ಅವ್ರು ನಮ್ಮ ಆನೆಗಳು ನೋಡ್ಕೊತಾ ಇದ್ದಾರೆ ಅಂತ ಒಂದು ಮೂವಿ ಮಾಡಿದ್ದೀವಿ ಸರ್. ಅದು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಯೂಟ್ಯೂಬಲ್ಲಿ ಇದೆ, ನೋಡ್ಬೋದು ನಾವು. ಹೌದು, ಅದರ ಹೆಸರು ಗ್ರೀನ್ ಹೀರೋಸ್ ಆಫ್ ಬನ್ನರ್ಘಟ್ಟ ಅಂತ ಸರ್. ಗ್ರೀನ್ ಹೀರೋಸ್ ಆಫ್ ಬನ್ನೇರುಘಟ್ಟ. ತುಂಬ ತುಂಬ ಒಳ್ಳೆ ಮಾಹಿತಿ ಕೊಟ್ರಿ. ಏನಾದರೂ ಪುಸ್ತಕ ಉಂಟಾ ಇಂಗ್ಲೀಷು ಕನ್ನಡದಲ್ಲಿ?
ಸರ್ ನಮ್ದು ರೆಗ್ಯುಲರ್ ಆಗಿ ನಾವು ಆನ್ಯುವಲ್ ರಿಪೋರ್ಟ್ಸ್ ಅಂತ ಮಾಡ್ತಾ ಇರ್ತೀವಿ ಸರ್. ಸೊ ನಮ್ದು ಝೂ ಅಲ್ಲೆಲ್ಲ ಡಿಫ್ರೆಂಟ್ ಆಕ್ಟಿವಿಟೀಸು ಮತ್ತೆ ಡಿಫ್ರೆಂಟ್ ಪ್ರಾಣಿಗಳ ಬಗ್ಗೆ ಒಂದು ಚಿಕ್ಕ ಸ್ನಿಪೆಟ್ಸ್ ಇರುತ್ತೆ. ನಮ್ಮ ವೆಬ್ಸೈಟ್ ಅಲ್ಲೇ ಎಲ್ಲ ಪಬ್ಲಿಕೇಶನ್ ಸೆಕ್ಷನ್ಗೆ ಹೋದೆ ಎಲ್ಲ ಅಲ್ಲೇ ಸಿಗುತ್ತೆ ಸರ್. ಕರ್ನಾಟಕದಲ್ಲಿ ಸ್ವಾಭಾವಿಕವಾಗಿ ವಾಸ ಮಾಡದೇ ಇರತಕ್ಕಂಥ ಪ್ರಾಣಿಗಳನ್ನು ನೀವಿಲ್ಲಿ ಝೂನಲ್ಲಿ ಇಟ್ಟಿದ್ದೀರಾ. ಆ ತರಹ ಅಪರೂಪದ ಪ್ರಾಣಿಗಳ ಪರಿಚಯ ಒಂಚೂರು ಮಾಡಿಕೊಡಿ. ಸೊ ಕರ್ನಾಟಕ ಅಲ್ಲಿ ಇಲ್ಲ ಅಂದ್ರೆ ನಮ್ದು ಜೀಬ್ರಾ, ಜಿರಾಫ್ ಅದೆಲ್ಲ ಆಫ್ರಿಕಾ ಖಂಡದಲ್ಲೇ ನ್ಯಾಚುರಲ್ ಆಗಿ ಕಾಣಿಸೋದು. ಬಟ್ ಒಂದು ಪಬ್ಲಿಕ್ ಏನ್ ಅರ್ಥ ಮಾಡ್ಕೊಬೇಕಂದ್ರೆ ನಾವು ಕಾಡಿಂದ ಈ ಪ್ರಾಣಿಗಳನ್ನ ಹಿಡ್ಕೊಂಡ್ಬಂದು ಇಲ್ಲಿ ಝೂ ಅಲ್ಲಿ ಹಾಕಲ್ಲ ಸರ್. ಸೊ ಬೇರೆ ಝೂ ಅಲ್ಲೇ ನಮ್ದು ಜಾಸ್ತಿ ಮೈಸೂರಿಂದ ಅಲ್ಲಿಂದಾನೇ ಬರೋದು ಪ್ರಾಣಿಗಳು. ಸೊ ಬೇರೆ ಝೂ ಅಲ್ಲಿ ಈ ಪ್ರಾಣಿಗಳು ಹುಟ್ಟಿ ಅಲ್ಲೇ ಜನ್ಮ ತಗೊಂಡು ಬಂದಿರೋ ಪ್ರಾಣಿಗಳು. ಸೊ ಅದಕ್ಕೆ ಮನುಷ್ಯರ ಜೊತೆ ರೂಢಿ ಆಗಿರುತ್ತೆ. ಮತ್ತೆ ಸಡನ್ ಆಗಿ ಇಲ್ಲಿ ಪ್ರಾಣಿ ಬಂದಾವಾಗೂ ಅದಕ್ಕೆ ಇಲ್ಲಿ ಪರಿಸರ ಚೆನ್ನಾಗಿರ್ಬೇಕಂತಾನೆ ನಮ್ದು ಪ್ರಾಣಿ ಪಾಲಕರು ಆ ಪ್ರಾಣಿ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಮಾಡ್ತಾರೆ ಸರ್. ಸೊ ನಮ್ಗೆ ಜಿರಾಫ್ ಬರೋ ಮುಂಚೆನೂ ನಮ್ಗೆ ಬನರ್ಘಟ್ಟಲ್ಲಿ ಮುಂಚೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಹೆಂಗೆ ನೋಡ್ಕೊಳೋದು ಅಂತ. ಸೊ ಅದಕ್ಕೆ ನಮ್ಮ ಸ್ಟಾಫ್ ಅಲ್ಲೇ ಒಂದು 2 ಪ್ರಾಣಿ ಪಾಲಕರನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರನ್ನ ಮೈಸೂರಿಗೆ 2 ತಿಂಗಳು ಕಳಿಸಿದ್ವಿ. ಸೊ ಅಲ್ಲಿ ಯಾವ ಜಿರಾಫ್ ಬರುತ್ತೋ ಆ ಜಿರಾಫ್ ಜೊತೆ ಅವ್ರು ಅಲ್ಲೇ ಹೋಗಿ ಅದ್ರ ಜೊತೆ ಕೆಲಸ ಮಾಡಿ ಅದ್ರ ಜೊತೆ ರೂಢಿ ಆಗಿ ಅವರೇ ಆ ಪ್ರಾಣಿನ ಕ್ರೇಟಲ್ಲಿ ಹತ್ಸಿ ಆ ಪ್ರಾಣಿ ಜೊತೆ ಇಲ್ಲಿ ಬಂದ್ರು. ಸೊ ಅದಾದ್ಮೇಲೆ ಆ ಪ್ರಾಣಿಗೆ ತುಂಬಾ ಸ್ಟ್ರೆಸ್ ಆಗಿಲ್ಲ ಸರ್. ಸೊ ನಮಗೆ ಝೂ ಅಲ್ಲಿ ಪ್ರಾಣಿ ವೆಲ್ಫೇರ್ ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲೇ ಯಾವ ಜಾಗದಿಂದನ ಬರಲಿ ಬಟ್ ಆ ಪ್ರಾಣಿ ಇಲ್ಲಿ ಬಂದಾದ್ಮೇಲೆ ನಾವು ಅದನ್ನ ಚೆನ್ನಾಗಿ ನೋಡ್ಕೊಬೇಕಂತ ನಮ್ಮ ಕರ್ತವ್ಯ. ಮತ್ತೆ ನಾವು ನಮ್ಮ ಖುಷಿಯಿಂದ ಮನಸ್ಸಿಂದ ಎಲ್ಲ ಸ್ಟಾಫು ಮಾಡ್ತಾರೆ ಸರ್. ಅಲ್ಲ, ಬಹಳ ಒಂದು ಮುಖ್ಯವಾದ ಶಬ್ದ ಬಳಸಿದ್ದೀವಿ ತಾವು, ಸ್ಟ್ರೆಸ್ ಅಂತ. ನಾವು ಅಂದ್ಕೊಂಡಿದ್ವಿ ಸ್ಟ್ರೆಸ್ ಅನ್ನೋದು ಮನುಷ್ಯರಿಗೆ ಮಾತ್ರ ಬರುತ್ತೆ ಅಂತ. ಆದರೆ ನೀವು ಹೇಳ್ತಾ ಇದ್ದೀರಿ ಪ್ರಾಣಿಗಳಿಗೂ ಸ್ಟ್ರೆಸ್ ಆಗುತ್ತೆ ಅಂತ. ಯಾವ ಥರ ಸ್ಟ್ರೆಸ್ ಆಗುತ್ತೆ ಪ್ರಾಣಿಗೆ? ಸೊ ಪ್ರಾಣಿಗೆ ಯಾವ ಥರ ಸ್ಟ್ರೆಸ್ ಅಂದರೆ ಸ್ಟ್ರೆಸ್ಸಲ್ಲಿ ಒಂದು ನಾವು ಫಿಸಿಕಲ್ ಇರ್ಬೋದು ಇಲ್ಲ ಮೆಂಟಲಿನೂ ಇರ್ಬೋದು ಸರ್. ಸೊ ನಾವು ಜಾಸ್ತಿ ಅದ್ರ ಬಿಹೇವಿಯರಿಂದಾನೇ ನಮಗೂ ಕಂಡು ಬರುತ್ತೆ. ಸೊ ಇವಾಗ ನಿಮ್ಮ ಮಕ್ಕಳೇ ಒಂಥರ ಬೇರೆ ದಿನ ಚೆನ್ನಾಗಿ ಊಟ ಮಾಡ್ತಾಯಿದ್ರು, ಕರೆಕ್ಟಾಗಿ ಮಲಗ್ತಾಯಿದ್ರು, ಬಟ್ ಇವಾಗ ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ, ಮಲಗ್ತಾ ಇಲ್ಲ ಒಂಥರ ಬೇಜಾರಾಗಿರ್ತಾರೆ, ಮಂಕಾಗಿರ್ತಾರೆ ಅಂತೆಲ್ಲ ಹೇಳ್ತೀರಾ ಅಲ್ಲ. ಸೊ ಸೇಮ್ ನಮ್ಮ ಪ್ರಾಣಿ ಪಾಲಕರು ನಮ್ಮ ಪ್ರಾಣಿಗಳಿಗೆ ಅಪ್ಪ ಅಮ್ಮ ಥರನೇ. ಸೊ ಅವ್ರ ಪ್ರಾಣಿಗಳನ್ನ ದಿನಾಗ್ಲೂ ನೋಡ್ತಾ ಅವ್ರಿಗೇನೋ ಗೊತ್ತಾಗುತ್ತೆ, ಆಯಿತು ಈ ಪ್ರಾಣಿಗೇನೋ ಇವತ್ತೇನೋ ಬೇಜಾರಾಗಿರ್ಬೋದು ಹಂಗೆಲ್ಲ ಆಗಿರುತ್ತೆ ಅಂತ. ಸೊ ಅವ್ರ ಕಡೆಯಿಂದ ಏನು ಇವಾಗ ಸಮ್ಮರ್ ಬೇಸಿಗೆ ಜಾಸ್ತಿ ಆಯಿತು, ಬಿಸಿಲು ಜಾಸ್ತಿ ಆಯಿತು. ಸೊ ಅದರಿಂದ ಅದಕ್ಕೆ ಜಾಸ್ತಿ ನೀರು ಕೊಡೋದಾಗಲಿ, ಲೈಕ್ ಸ್ವಲ್ಪ ಫ್ರೋಝನ್ ಫ್ರೂಟ್ಸ್ ಎಲ್ಲ ಕೊಡ್ತೀವಿ, ಜಾಸ್ತಿ ಕಲ್ಲಂಗಡಿ ಕೊಡೋದಾದ್ರಿ ಆ ಥರ ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಏನು ಇಂಪಾರ್ಟೆಂಟ್ ಇರೋದು ನಮ್ಮ ಪ್ರಾಣಿ ಪಾಲಕರು ಸರ್. ಸೊ ಆ ಸ್ಟ್ರೆಸ್ ಏನಿದೆ ಅಲ್ಲ, ಸೊ ಅದು ತುಂಬ ಜಾಸ್ತಿ ಆಗೋ ಮುಂಚೆನೇ ಅವ್ರು ಐಡೆಂಟಿಫೈ ಮಾಡಿ ಆ ಪ್ರಾಣಿಗಳು ಹೆಂಗೆ ಖುಷಿಯಾಗಿಡ್ಬೋದು ಅಂತ ಅವರು ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ RFOs ಎಲ್ಲ ಅವ್ರ ಹೆಲ್ಪ್ ತೊಗೊಂಡು ಇಂಪ್ಲಿಮೆಂಟ್ ಮಾಡ್ತಾರೆ ಸರ್. ಇಲ್ಲ, ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ಅಮಲಾ ಅವರೇ. ನಮ್ಮ ವೀಕ್ಷಕರಲ್ಲಿ ಎಷ್ಟು ಜನಕ್ಕೆ ಪ್ರಾಣಿಗಳಿಗೂ ಸ್ಟ್ರೆಸ್ ಬರುತ್ತೆ, ಆ ಸ್ಟ್ರೆಸ್ಸನ್ನು ಗುರುತಿಸಬಹುದು, ಅವುಗಳನ್ನು ನಿವಾರಿಸಬಹುದು, ಈ ಎಲ್ಲ ಕೆಲಸವನ್ನು ನಮ್ಮ ಅರಣ್ಯ ಪಾಲಕರು ಮಾಡ್ತಾರೆ ಅಂತ ಹೇಳಿದಿರಿ. ಬಹಳ ಸಂತೋಷವಾಯಿತು. ತುಂಬ ಚೆನ್ನಾಗಿರೋ ಮಾಹಿತಿ ಕೊಟ್ಟಿದ್ದೀರಿ. ತಮಗೊಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಶತಾವಧಾನಿ ಆರ್ ಗಣೇಶ್ ಅವರ ಜೀವನ ಸಾಧನೆಯನ್ನು ವಿವರಿಸುವಂಥ ಪುಸ್ತಕ. BN ಶಶಿಕಿರಣ್ ಇದನ್ನು ಬರೆದಿದ್ದಾರೆ. ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸೊ ಮಚ್. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಶ್ರೀ ಶಿರೂರವರು, ನೈರೋಬಿ, ಕೀನ್ಯಾ, ದಕ್ಷಿಣ ಆಫ್ರಿಕಾದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.